ಫತೇಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ವೈಟ್ಫೀಲ್ಡ್ ವಿಭಾಗೀಯ DCP ಕಚೇರಿ ಮುಂಭಾಗದಲ್ಲಿ ನಾವು ಇವತ್ತು ದೊಡ್ಡ ಮಟ್ಟಕ್ಕೆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ನಮ್ಮ ಕಾಡುಗೋಡೆ ವಾರ್ಡಿನ ವ್ಯಾಪ್ತಿಯಲ್ಲಿರುವಂಥ ಬೆಳತೂರು ಗ್ರಾಮದಲ್ಲಿ ವಾಸವಾಗಿರುವಂಥ ಪರಮೇಶ್ ವಿ ಎಂಬುವನು ಈಸ್ ಎ ಪ್ರೆಸೆಂಟ್ ರೌಡಿ ಶೀಟರು, ವಂಚಕ, ಹೆಣ್ಮಕ್ಳ ಬಗ್ಗೆ ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡೋದು ಮತ್ತು ಅಗೌರವವಾಗಿ ಕೆಟ್ಟ ಪದಗಳನ್ನು ಯೂಸ್ ಮಾಡಿರೋದು. ಮತ್ತು ವಿಶೇಷ ಏನಂದರೆ ಇವತ್ತು RTI ಕಾರ್ಯಕರ್ತ ಅಂತಾನೆ ಅಥವಾ ಲೋಕಾಯುಕ್ತನಲ್ಲಿ ನನಗೆ ಅವರು ಗೊತ್ತು ಅಧಿಕಾರಿಗಳಂತ ಹೇಳ್ತಾನೆ, ಮತ್ತು NGT ಅವ್ರಿಗೆ ಗೊತ್ತು ಅಂತಾನೆ. NGT, ಲೋಕಾಯುಕ್ತ, ಈ RTI ಈ ಎಲ್ಲ ಇಲಾಖೆಗಳನ್ನು ದುರ್ಬಲಗೊಳಿಸ್ತಾ ಇದ್ದಾನೆ ಇವನು. ಈಸ್ ಎ ಫ್ರಾಡ್. ಅವನು 48 ಕೇಸ್ ಇದೆ ಸರ್ ಅವನ ಮೇಲೆ. ರೇಪ್ ಕೇಸ್ ಇದೆ, ಆಮೇಲೆ ಮತ್ತು ಕಳ್ತನದ ಕೇಸು, ವಂಚನೆ ಮಾಡಿರೋದು, ಮೋಸ ಮಾಡಿರೋದು, ಸುಮಾರು ಕೇಸ್ಗಳಿದೆ ಅವನ ಮೇಲೆ. ಅದಕ್ಕೆ ಇವತ್ತು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಭಾಳ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿದ್ದೀವಿ. ಮಾನ್ಯ DCP ಸಾಹೇಬ್ರು ಇವತ್ತು ಏನೋ ಬಂದೋಬಸ್ತ್ ಇರೋದ್ರಿಂದ ಮಾನ್ಯ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಕೂಡಲೇ ಅವನ್ನ ಇಲ್ಲಿಂದ ಬಂಧಿಸಿ ಗಡಿಪಾರು ಮಾಡಬೇಕು. ಮತ್ತು ಏನಂದರೆ ಅವನು ದೊಡ್ಡ ದೊಡ್ಡ ಬಿಲ್ಡರ್ಗಳು, ಪ್ರತಿಷ್ಠಿತ ಬಿಲ್ಡರ್ಗಳಿಗೆ ಅವನು ಕಿರುಕುಳ ಕೊಡೋದು, ಪೊಲೀಸ್ ಅಧಿಕಾರಿಗಳು ಕಿರುಕುಳ ಕೊಡೋದು, ಮಾಧ್ಯಮ ಯೂಟ್ಯೂಬ್ ಚಾನಲ್ ಅವ್ರಿಗೆ ಕಿರುಕುಳ ಕೊಡೋದು, ಏನಾದರೂ ಅವನ ವಿರುದ್ಧ ಪ್ರಚಾರ ಮಾಡ್ತೀನಿ ಅಂದರೆ ನಿಮ್ಮ ಮೇಲೆ ಡೆಪಾರ್ಟ್ಮೆಂಟ್ ಕೇಸ್ ಹಾಕ್ತೀನಿ ಅಂತ ಹೇಳೋದು, ಭಾಳ ದೊಡ್ಡ ಮಟ್ಟಕ್ಕೆ ಅವನು ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಮಾಡ್ತಾ ಇದ್ದಾನೆ. ಅದರ ಒಂದಂತೂ ನಿಜ, ನಾವಿವತ್ತು ಈ ಭಾಗದಲ್ಲಿ ನಮ್ಮ ವೈಟ್ಫೀಲ್ಡ್ನ DCP ಸಾಹೇಬ್ರ ಗಮನಕ್ಕೆ ತಂದಿದ್ದೀವಿ, ಅಡಿಷನಲ್ ಕಮಿಷನರ್ಗೆ ಗಮನಕ್ಕೆ ತಂದಿದ್ದೀವಿ. ಅವನಿಗಾಗಲೇ 1,25,00,000 ತೊಗೊಂಡವನೇ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ನನ್ನ ಮೇಲೆ ಸೋರಣ್ಸ ವೆಂಕಟೇಶ್ ಅವರು ಮರ್ಡರ್ ಮಾಡ್ತಾರೆ, ಇಂಥವರು ನನ್ನ ಇದು ಮಾಡ್ತಾರೆ ಅಂತೇಳಿ ಬಟ್ಟೆ ಬಿಚ್ಕೊಂಡು ವೈಟ್ಫೀಲ್ಡ್ ಠಾಣೆ ಮುಂಭಾಗದಲ್ಲಿ ಅವನು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ FIR ಹಾಕಬೇಕು ಅಂದರು. ನಾವೇನು ಕ್ರಿಮಿನಲ್ ಅಲ್ಲ ಅಥವಾ ನಾನು ರೌಡಿನೇ ಅಲ್ಲ, ನಮ್ಮ ಮೇಲೆ ಯಾವುದೇ ರೀತಿ ಕೇಸ್ಗಳಿಲ್ಲ. ನಾವೊಬ್ಬ ಸಾಮಾಜಿಕ ಹೋರಾಟಗಾರ. ಕೂಡಲೇ ಅವನ ಜೊತೆಯಲ್ಲಿ ಯಾರು ಪರಮೇಶ್ ಜೊತೆಯಲ್ಲಿ ಯಾರು ಶಾಮೀಲಾಗಿದ್ದಾರೆ, BBMP RI ಮುರಳಿ ಎಂಬುವನು ಮರತಳ್ಳಿ ವಾರ್ಡಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾನೆ. ಅವನ ಜೊತೆಯಲ್ಲಿ ಇನ್ನೊಬ್ಬನು ಯಾರೋ ನಾಗೇಶ್ ಅನ್ನೋನು ಕೂಡ ಇವರೆಲ್ಲ ಶಾಮೀಲಾಗಿದ್ದು ಕುತಂತ್ರ ಮಾಡಿ ಹಣ ಮಾಡೋದೇ ಇವ್ರ ಉದ್ದೇಶ. ದಯವಿಟ್ಟು ಮಾನ್ಯ ಸರ್ಕಾರಕ್ಕೆ ಗೃಹ ಸಚಿವರು ಹೇಳೋದು ಒಂದೇ, ಅವನ ಮೊಬೈಲ್ಗಳನ್ನು ದಯವಿಟ್ಟು ನೀವು ತನಿಖೆಗೆ ಒಳಪಡಿಸಿದ್ರೆ ಇದು ಸತ್ಯಾಂಶ ಹೊರಬೀಳ್ತೈತೆ. ಅವ್ರ ಮೇಲೆ ಕಠಿಣವಾದಂಥ ಕಾನೂನು ಕ್ರಮ ಜರುಗಿಸ್ಬೇಕಂತೇಳಿ ನಾನು ಪತ್ರಿಕಾ ಮಾಧ್ಯಮ ಮುಖಾಂತರ ಮನವಿ ಮಾಡಿಕೊಳ್ತೀನಿ. ಮಾಧ್ಯಮ ಮತ್ತು ಮುಂದೆ 2 ಮಾತು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಈ 420 ಪರ್ಮಿಷನ್ನವನು ನನ್ನ ಕಡೆಯಿಂದ ಹಂತವಾಗಿ 1,25,00,000 ಪಡೆದು ಆಮೇಲೆ ಅದನ್ನು ಕೇಳಿದ್ದಕ್ಕೆ ಇವಾಗ ಹಲವಾರು ಇಲ್ದಿದ್ದು ನಮ್ಮ ದಲಿತ ಸಂಘಟನೆ ಮೇಲೆ ರಾಜನಾಯಕರು ಕೇಳಿದ್ದಕ್ಕೆ ಅವರು ಒಂದು ಕರಪತ್ರ ಬಿಟ್ಟಿದ್ದಕ್ಕೆ ಸುಳ್ಳು ಆರೋಪ ಹೊರಿಸಿ ಆಮೇಲೆ ಅವರ ಮೇಲೆ ಕೇಸುಗಳು ಹಾಕೋದಾಗಲಿ ಇನ್ನೊಂದಾಗಲಿ ಈತ ಬೆದರಿಕೆ ಹಾಕೋದಾಗಲಿ ಒಬ್ಬ ರೌಡಿ ಶೀಟರು ಕೋಣಕುಂಟೆ ವೆಂಕಟೇಶನ್ ಅವ್ರ ವಿರುದ್ಧವಾಗಿ ಅವ್ರ ಕಡೆ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ, ಅವ್ರ ಮೇಲೆ FIR ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಟೈಪಿಂಗ್ ಮಾಡೋದು, ಬ್ಲ್ಯಾಕ್ ಮೇಲ್ ಮಾಡೋದು. ಈಗಾಗಲೇ ದಲಿತ ಅಂತ ಹೇಳ್ಕೊಂಡು ಈತ ದಲಿತ ಸಂಘಟನೆಗಳವರ ಹೆಸರುಗಳು ಹೇಳ್ಕೊಂಡು ನನಗೆ NGT ಅವ್ರಿಗೆ ಗೊತ್ತು, ಆಮೇಲೆ ಇವ್ರು ಗೊತ್ತು, ಯಾರೋ RI ಇವರು ಅವರು ಗೊತ್ತು ಅಂತೇಳಿ ಸುಳ್ಳು ಅಧಿಕಾರಿಗಳ ಮೇಲೆ ಆರೋಪ ಹೊರಿಸೋದು. ಆಮೇಲೆ ನನ್ನ ಹತ್ರ ದುಡ್ಡು ತೊಗೊಂಡಿರೋ ಪ್ರೂಫ್ ಇದೆ, ವಾಟ್ಸಪ್ ಕಾಲಲ್ಲಿ ಮಾತಾಡಿದ್ದಾನೆ. ಅದು ನಿಮ್ಗೆ ಗೊತ್ತಿದ್ದಂಗೆ ಎಲ್ಲ ಮಾಧ್ಯಮರ ಮುಂದೆ ಆತ ನಾನು ತೊಗೊಂಡಿಲ್ಲ, ನನ್ನ ಬೆದರಿಕೆ ಹಾಕಿ ನೀನು ಹೇಳ್ಬಾರ್ದು ಅಂತೇಳಿ ನನ್ನ ಪ್ರಾಣ ಬೇಕಾಗ್ತಾನೆ. ಸೂಕ್ತ ಕ್ರಮ ತಗೊಳ್ಳಿ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಇವಾಗ ದೂರು ಸಲ್ಲಿಸಿದೆ. BBM ಬಂಧುಗಳೇ, ಏನು ಇವತ್ತು ವೈಟ್ಫೀಲ್ಡ್ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಒಬ್ಬ ದಲಿತ ಅಂತೇಳಿ ದಲಿತನಲ್ಲದವನು ದಲಿತರ ಮೇಲೆ ಬೆದರಿಕೆಗಳನ್ನು ಹಾಕಿ ಮತ್ತು ಹಣಕಾಸಿನ ವಿಚಾರದಲ್ಲಿ 1,25,00,000 ವಿಜಯಕುಮಾರ್ ಕಡೆಯಿಂದ ಪರ್ಮಿಷನ್ ಅವ್ರು ಪಡ್ಕೊಂಡು ಕೇಳಕ್ಕೆ ಹೋಗೋದಕ್ಕೋಸ್ಕರ ಪ್ರಾಣ ಬೆದರಿಕೆ ಹಾಕೋದು, ಆಮೇಲೆ ವಾಟ್ಸಪ್ ಕಾಲ್ಗಳಲ್ಲಿ ಬೈಯೋದು, ಅದರಲ್ಲಿ ರೆಕಾರ್ಡಿಂಗ್ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಅವ್ರು ಬೈಯೋದು. ಅನಂತರ ಬಂದುಬಿಟ್ಟು ಇನ್ನೂ ಹಲವಾರು ಅಧಿಕಾರಿಗಳ ಜೊತೆ ಶಾಮೀಲಾಗಿ ಅವ್ಯವಹಾರಗಳು ಮಾಡೋದು. ಅವನ್ನ ಇಲ್ಲಿ ಉದ್ದಿಮೆ ಮಾಡ್ಕೊಂಬಿಟ್ಟವನ ಅವ್ಯವಹಾರಗಳನ್ನ. ಅದು ಕಡಿವಾಣ ಆಗಬೇಕು ಈ ಲೋಕಲ್ ಪೊಲೀಸ್ ಅಧಿಕಾರಿಗಳು. ಹಿಂದೆನೂ ಸಹ ಅವನ್ನ ಒಂದು ಅಹಿತಕರ ಘಟನೆಗಳು ಮತ್ತು ಈ 420 ಕೆಲಸಗಳು ಮಾಡ್ಕೊಳ್ಳೋಂಥ ವಿಚಾರದಲ್ಲಿ ಹಿಂದೆ ಇದ್ದಂಥ ಬಾಬುರವರು ಅವ್ರಿಗೆ ಒಳ್ಳೆಯ ಪನಿಷ್ಮೆಂಟ್ ಕೊಟ್ಟು ವ್ಯವಸ್ಥಿತವಾಗಿ ಕಳಿಸಿದ್ದಾರೆ. ಆತನು ಮೂಲತಃ ಬಂದ್ಬಿಟ್ಟು ಬಲ್ಜಿಗ ಸಮುದಾಯಕ್ಕೆ ಸೇರಿದವನು. ಅದನ್ನ ದಲಿತ ಅನ್ನೋ ಒಂದು ಪದನ ದುರ್ಬಳಕೆ ಮಾಡಿಕೊಂಡು ಇಲ್ಲಿ ನಮ್ಮ ಹೋರಾಟಗಾರರಿಗೆಲ್ಲ ತೊಂದರೆ ಕೊಡ್ತಾವನೆ. ದಯವಿಟ್ಟು ಅದನ್ನ ನಿಲ್ಲಿಸಬೇಕು. ನಿಮ್ದೇನೇ ಇದ್ರೂ ಸಹ ಆಚೆಗಡೆ ಮಾಡ್ಕೊಳ್ರಿ, ಕಾನೂನು ಚೌಕಟ್ಟಲ್ಲಿ ಏನಿದ್ರು ಮಾಡ್ಕೊಂಡೋಗಿ. ಸುಮ್ಮನೆ ಆದ್ರೂ ಇಲ್ಲ ಸಲ್ಲದ ಆರೋಪಗಳನ್ನ ಹೊರಿಸೋದು. ಆಮೇಲೆ ಕೆಲವು ನಿಷ್ಠಾವಂತ ನಿನ್ನೆ ನೋಡಬೇಕಾಗಿತ್ತು, 14ನೇ ತಾರೀಕು ಹೋರಾಟ ಮಾಡವ್ರೆ. 14ನೇ ತಾರೀಕು ಹೋರಾಟ ಮಾಡಿದ ವಿಚಾರದಲ್ಲಿ
ಮಾನ್ಯ ಜಿಲ್ಲಾಧಿಕಾರಿಗಳ ವಿಚಾರದಲ್ಲಿ, ತಹಶೀಲ್ದಾರ್ ವಿಚಾರದಲ್ಲಿ ನೀವು ಹೋರಾಟ ಮಾಡಿದ್ರೆ ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡ್ಕೊಳ್ರಿ, ನಾವು ಬೇಡ ಅಂತ ಹೇಳಲ್ಲ. ಇಲ್ಲ ಸಲ್ಲದ ಆರೋಪಗಳನ್ನ ಹೊರಿಸೋದು ಮತ್ತು ಆಮೇಲೆ ನಿಷ್ಠಾವಂತ ಅಧಿಕಾರಿಗಳನ್ನ ಕಡಿವಾಣ ಹಾಕೋದನ್ನ ಅದನ್ನ ದಯವಿಟ್ಟು ಮಾಡೋಕ್ಕೆ ಹೋಗಬಾರ್ದು. ಅಂಥ ವಿಚಾರದಲ್ಲಿ ನಾವು ಕಾನೂನು ಕ್ರಮ ಇವರೇನೋ ಪೊಲೀಸ್ ಅಧಿಕಾರಿಗಳು ಕೈಗೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು 27/2/2026 ಫ್ರೀಡಮ್ ಪಾರ್ಕಲ್ಲಿ ಒಂದು ಬೃಹತ್ ತಮಟೆ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಆ ಹೋರಾಟದ ಮೂಲಕ ನಾವು ನ್ಯಾಯ ಸಿಗೋದಕ್ಕೋಸ್ಕರ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ, ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾವು ನನ್ನ ಮಾತಿಗೆ ವಿರಾಮ ಮಾಡ್ತಾ ಇದ್ದೀನಿ.